ನಮಸ್ಕಾರ ಸ್ನೇಹಿತರೆ, ಪವಿತ್ರಾಸ್ ಬ್ಲಾಗ್ ಕನ್ನಡ ಚಾನಲಲ್ಲಿ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಾವು ಇರೋದು ಗೋವಾ. ಸದ್ಯ ಗೋವಾದ ವಿಡಿಯೋ ಇದು. ಇದ್ರ ಕಡೆ ಕಾಣಿಸ್ತಾ ಇದೆ ಟಾನಿಕ್ ವೈನ್ಸ್ ಅಂಥೇಳಿ. ಸ್ನೇಹಿತರೆ, ಗೋವಾನಲ್ಲಿ ತುಂಬ ಕಡಿಮೆ ದರದಲ್ಲಿ ಸಿಗೋದು ಆಲ್ಕೋಹಾಲು. ಅದಕ್ಕೋಸ್ಕರನೇ ಬಹಳಷ್ಟು ಜನರು ಬರ್ತಾರೆ ಅಂತ ಹೇಳ್ತಾರೆ. ನಾವಿರೋದು ಇವಾಗ ಸದ್ಯಕ್ಕೆ ಕಲಂಗೂಡ್ ಬೀಚ್ನಲ್ಲಿ. ಮುಂಜಾನೆ 7:30 ಏನೋ ಆಗಿತ್ತು, ನಾವಲ್ಲಿ ಹೋಗಿದ್ವಿ. ನನ್ನ ಅನುಭವ ನಾನು ನಿಮಗೆ ಹಂಚ್ಕೋತಾ ಇದ್ದೀನಿ. ಈ ಮುಂಜಾನೆ ಸಮಯದಲ್ಲಿ ಉಸುಕಿನಲ್ಲಿ ನಡೆಯೋ ಅನುಭವ ತುಂಬ ಅದ್ಭುತ ಅನ್ನಿಸ್ತು. ಏಕೆಂದರೆ ಸೂರ್ಯ ನೆತ್ತಿ ಮೇಲೆ ಬಂದಿರಲಿಲ್ಲ, ಬಿಸಿಲು ಸುಡ್ತಾ ಇರಲಿಲ್ಲ, ತುಂಬ ತಂಪಾಗಿತ್ತು. ಈ ಉಸುಕಿನಲ್ಲಿ ನಡೆಯೋದು ಕೂಡ ಒಂಥರ ಅದ್ಭುತ, ಏನೋ ಒಂಥರ ಅನುಭವ ಅನ್ನಿಸ್ತು. ಸ್ನೇಹಿತರೆ, ಈ ಮರಳು ಇದೆಯಲ್ಲ, ನಾವು ಮಾಮೂಲಿಯಾಗಿ ಇಲ್ಲಿ ಮನೆ ಕಟ್ಟೋಕೆ ಮರಳು ತರ್ತಾರಲ್ಲ, ಆ ಮರಳೇ ಬೇರೆ, ಈ ಮರಳು ಬೇರೆ. ಮರಳಂದರೆ ಈ ಉಸುಕು ತುಂಬ ಸಾಫ್ಟಾಗಿತ್ತು, ಒಂಥರ ಈ ರವೆ ಥರ ಇರುತ್ತದಲ್ಲ ಆ ಥರ ಇತ್ತು. ಕಾರಣ ಇದು ಸಮುದ್ರದಲ್ಲಿರುವಂತಹ ಮರಳು. ಈ ಮರಳನ್ನು ಮನೆ ಕಟ್ಟೋಕ್ಕೆ ಯೂಸ್ ಮಾಡೋದಿಲ್ಲ, ಅದಕ್ಕೆ ಬರೋದು ಸಹ ಇಲ್ಲ. ಇದು ಕೈಯಲ್ಲಿ ಹಿಡಿದ್ರೆ ತುಂಬ ಒಂಥರ ಸಾಫ್ಟಾಗಿತ್ತು ಆ ಉಸುಕು. ನಾವು ಇವಾಗ ಹೋಗ್ತಾ ಇದ್ದೀವಿ ನೀರಲ್ಲಿ ಒಳಗಡೆ. ಸಮುದ್ರದಲ್ಲಿ ತುಂಬ ದೂರ ಹೋಗೋಕ್ಕೆ ಅಲ್ಲಿ ಅವಕಾಶ ಇಲ್ಲ. ನಾನು ಇಲ್ಲಿ ವಾಯ್ಸನ್ನು ಮ್ಯೂಟ್ ಮಾಡಿಲ್ಲ, ಕಾರಣ ಈ ಸಮುದ್ರದ ಅಲೆಯ ಶಬ್ದ ಕೇಳಿ ನೀವು ಅಂತ. ಇದೊಂಥರ ಎಕ್ಸ್ಪೀರಿಯೆನ್ಸು, ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸು. ನಾನು ಫಸ್ಟ್ ಟೈಮ್ ಹೋಗಿದ್ದೆ. ಸಮುದ್ರದ ಒಳಗಡೆ ತುಂಬ ದೂರ ಹೋಗೋಕ್ಕೆ ನಮಗೆ ಅಲ್ಲಿ ಅವಕಾಶ ಇರಲಿಲ್ಲ, ಆದರೂ ಸ್ವಲ್ಪ ಒಳಗೆ ಹೋಗಿದ್ವಿ. ಏನು ಹೇಳಬೇಕು ಸ್ನೇಹಿತರೆ, ಆ ಅದ್ಭುತ ಅನುಭವ, ಆ ಅನುಭವ ಹಂಚ್ಕೊಳ್ಳೋಕ್ಕೆ ಖಂಡಿತ ನೆಕ್ಸ್ಟ್ ವ್ಲಾಗ್ನಲ್ಲಿ ನನಗೆ ಆದಂತಹ ಆ ಅನುಭವ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಸದ್ಯ ಈ ವ್ಲಾಗ್ನಲ್ಲಿ ಇಷ್ಟೇ ಮಾತಾಡ್ತೀನಿ. ಈ ಶಬ್ದ ಕೇಳಿ ಸ್ನೇಹಿತರೆ, ಆ ಎಕ್ಸ್ಪೀರಿಯೆನ್ಸು ಒಂಥರ ಅದ್ಭುತವಾದಂತಹ ಎಕ್ಸ್ಪೀರಿಯೆನ್ಸ್ ನನಗಾಗಿತ್ತು. ಬೇರೆಯವರಿಗೆ ಹೇಗಾಗುತ್ತೋ ಗೊತ್ತಿಲ್ಲ, ಆದರೆ ನಿಜವಾಗ್ಲೂ ಹೇಳ್ತೀನಿ, ಆ ಸಮುದ್ರದಿಂದ ಹೊರಗಡೆ ಬರೋಕ್ಕೆ ಮನಸ್ಸೇ ಆಗಲಿಲ್ಲ. ಅಷ್ಟು ಅದ್ಭುತ ಎಕ್ಸ್ಪೀರಿಯೆನ್ಸ್ ನನಗೆ ಆಗಿದೆ. ಈ ವ್ಲಾಗ್ ನೋಡಿ, ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ನಿಮಗೆ ಖಂಡಿತ ನನ್ನ ಅನುಭವ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಧನ್ಯವಾದ ಸ್ನೇಹಿತರೆ.
ಹೋ 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 ಹೋ. चलो अंदर चलो आ जाओ. ಬೀಳ್ತೀರಿ ನೋಡ್ರಿ ಹುಷಾರ್ ಸರಿ. ನಡ್ರಮ್ಮ ಬಾ. ಹೌದು ಅಷ್ಟೇ ಬೇಕಾದ್ರೆ ಹೆಂಗಾರೆ ಹೊಟ್ಟೆ ಮಾಡಿ ಏಟ್ ಸಿಕ್ಕು ಸಾಕಂತೆಲ್ಲ ಅಷ್ಟೇ ಕುಂಟೆ ಮಾಡೋದು. ಖಾಲಿ ನೀರಿನ ಬರೀ ಒಂದೇ ಸಾಕು.